ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡುವುದರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲೋಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯ ಮಕ್ಕಳೇ, ಈ ನೂತನ ದಿನ ನೋಡುವಂತೆ ಕೃಪೆ ಮಾಡೋಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ದೇವರು ನಮ್ಮನ್ನು ಅದ್ಭುತವಾಗಿ ಕಾಪಾಡಿ ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಈ ಮುಂಚಾನೆ ವೇಳೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ ನೋಡಿ, ಈಗ ಹೇಳ್ತಾರೆ, ದೇವರ ಮಾರ್ಗವು ಯಾವ ದೋಷವು ಇಲ್ಲದು ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ದೇವ್ರ ಮಾರ್ಗ ಯಾವುದು ದೋಷವಿಲ್ಲದೆಂಬುದಾಗಿ. ಇದಕ್ಕೆ ಆಧಾರವಾಗಿ ದಾವೀದನ ಬರೆದ ಕೀರ್ತನೆ 18ನೇ 30ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಕೇಳ್ಕೊಳ್ತೀನಿ. ಅಲ್ಲಿ ಹೀಗೆ ಹೇಳ್ತಾರೆ, ದೇವರ ಮಾರ್ಗವು ಯಾವ ದೋಷವೂ ಇಲ್ಲದ್ದು, ಯೆಹೋವನ ವಚನವು ಶುದ್ಧವಾದುದು, ಆತನು ಆಶ್ರಿತರೆಲ್ಲರಿಗೆ ಗುರಾಣಿಯಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ಆತ ಎಲ್ಲ ಒಳ್ಳೆ ಶುದ್ಧ ಹೃದಯ ದೇವರು. ಮತ್ತೆ ಹೇಳ್ತಾರೆ, ಪ್ರತಿಯೊಬ್ಬರೊಂದಿಗೆ ಮತ್ತು ಇಡೀ ಲೋಕದೊಂದಿಗೆ ಯಾರು ಒಳ್ಳೆ ಮಾರ್ಗದಲ್ಲಿ ನಡೆಸಬೇಕು ಎಂಬುದೇ ದೇವರ ಆಸೆ. ಹೌದು ಪ್ರೀತಿಯ ಮಕ್ಕಳೇ, ನನ್ನ ಮಕ್ಕಳು ಕೆಟ್ಟ ಮಾರ್ಗದಲ್ಲಿ ಹೋಗೋದು, ಪಾಪದಲ್ಲಿ ಹೋಗಬಾರ್ದು, ಅವ್ರು ಒಳ್ಳೆ ರೀತಿಯಲ್ಲಿ ನಡೆಸಬೇಕೆಂಬುದೇ ದೇವರ ಆಸೆ. ಅವ್ರು ಎಷ್ಟೋ ಕಷ್ಟದಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ, ಅವರಿಗೆ ಸರಿಯಾಗಿ ರೀತಿಯಲ್ಲಿ ನಡೆಸಬೇಕೆಂಬುದೇ ದೇವರ ಆಸೆ. ಪ್ರೀತಿಯ ಮಕ್ಕಳೇ, ನಮ್ಮ ದೇವರು ಈ ಲೋಕಕ್ಕೆ ಬರಬೇಕಾದ್ರೆ ಪ್ರತಿಯೊಬ್ಬರಿಗೂ ಒಳ್ಳೆ ಮಾರ್ಗದಲ್ಲಿ ನಡೆಸಬೇಕು ಎಂಬುದೇ ಆಸೆ ಆಗಿದೆ. ಪ್ರೀತಿಯ ಮಕ್ಕಳೇ, ಅವ್ರು ಹೇಳ್ತಾರೆ ನೋಡಿ, ಏನಂದ್ರೆ ನೋಡಿ, ಇನ್ನೊಂದು ದೇವರ ಮಾರ್ಗವು ಯಾವ ದೋಷವೂ ಇಲ್ಲದ್ದು, ಯೆಹೋವನ ವಚನ ಶುದ್ಧವಾದದ್ದು. ಹೌದು ಪ್ರೀತಿಯ ಮಕ್ಕಳೇ, ದೇವರು ಶುದ್ಧವಾಗಿ ಇದ್ದಾರೆ. ನಮ್ಮ ಮಕ್ಕಳು ಕೂಡ ಶುದ್ಧರಾಗಿ ಇರಬೇಕೆಂಬುದೇ ದೇವರ ಆಸೆ ಆಗಿದೆ. ಪ್ರೀತಿಯ ಮಕ್ಕಳೇ, ಅದೇ ತರ ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 4ನೇ ವಚನ ನೋಡೋದಾದ್ರೆ ಅಲ್ಲಿ ಹೀಗೆ ಬರೀತಾರೆ ನೋಡಿ, ಏನಂತಾರೆ, ನಮಗೆ ಶರಣಾದ ದೇವರು ಮಾಡುವ ಕಾರ್ಯದಲ್ಲಿ ಯಾವ ಕುಂದು ಇಲ್ಲ, ಆತನು ನಡೆಸುವುದೆಲ್ಲ ನ್ಯಾಯ, ಆತನು ನಿವಂಚಕನಾದ ನಂಬಿಕಸ್ಥ ದೇವರು, ನೀತಿ ಉಳ್ಳವನು ಯಥಾರ್ಥನು ಆಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ದೇವರು ನೀತಿ ಉಳ್ಳವರು, ಅವ್ರು ಒಳ್ಳೆಯ ರೀತಿಯಲ್ಲಿ ಸಹಾಯ ಮಾಡುವಂತ ದೇವರು. ಇನ್ನೊಬ್ಬರಿಗೆ ನ್ಯಾಯ, ಇವರಿಗೆ ಮೋಸ ಏನು ಮಾಡದೆ ಎಲ್ಲರಿಗೂ ಸಮವಾಗಿ ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ಇನ್ನೊಬ್ಬರಿಗೆ ಅಯ್ಯೋ ಇವ್ರು ಒಳ್ಳೆಯವರು, ಇವರು ಸಹಾಯ ಮಾಡ್ಬೇಕು, ಇವ್ರು ಕೆಟ್ಟರು ಎಂಬುದಾಗಿ ಮಾಡಲ್ಲ. ಪ್ರೀತಿಯ ಮಕ್ಕಳೇ, ದೇವ್ರಿಗೆ ಹೇಳ್ತಾ ಇದ್ದಾರೆ, ವಾಕ್ಯ ಹೇಳ್ತದೆ ನೋಡಿ, ಏನಂದ್ರೆ ಯೆಹೋವನ ಏನಂದ್ರೆ ಕಾರ್ಯದಲ್ಲಿ ಯಾವ ಕುಂದು ಇಲ್ಲ, ಆತನ ನಡೆಸುವುದನ್ನೆಲ್ಲ ನ್ಯಾಯ, ಆತನ ನಿರ್ವಂಚಕನಾದ ನಂಬಿಗಸ್ತನು. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ದೇವರು ಒಳ್ಳೆ ನಂಬಿಗಸ್ತರಾಗಿದ್ದಾರೆ. ಪ್ರತಿಯೊಬ್ಬೊಬ್ಬರನ್ನು ಪಾಪದಲ್ಲಿರುವವರೆಗೂ ಒಳ್ಳೆ ಮಾರ್ಗದಲ್ಲಿ ನಡೆಸಬೇಕು. ಮತ್ತೆ ಹೇಳ್ತಾರೆ, ಮತ್ತೆ ನೀತಿ ಉಳ್ಳವನು ಯಥಾರ್ಥನು ಆಗಿದ್ದಾನೆ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ದೇವರು ಯಥಾರ್ಥವಾಗಿದ್ದಾರೆ. ನಮಗೋಸ್ಕರ ಒಳ್ಳೆ ಮಾರ್ಗದಲ್ಲಿ ಮಕ್ಕಳನ್ನ ನಡೆಸಬೇಕೆಂಬುದೇ ಆಸೆ ಆಗಿದೆ. ಪ್ರೀತಿಯ ಮಕ್ಕಳೇ, ಅದೇ ತರ ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, ದಾವೀದನ ಬರೆದ ಕೀರ್ತನೆ 12ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನೋಡೋದಾದ್ರೆ ಅಲ್ಲಿ ಹೀಗೆ ಬರೀತಾರೆ, ಏನಂದ್ರೆ ನೋಡಿ 6ನೇ ವಾಕ್ಯದಲ್ಲಿ, ಯೆಹೋವನ ಮಾತುಗಳು ಯಥಾರ್ಥವಾದವುಗಳೇ, ಅವು 7 ಸಾರಿ ಪುಟಕ್ಕೆ ಹಾಕಿದ ಚುಕ್ಕ ಬೆಳ್ಳಿ ಉಪಯೋಗದಲ್ಲಿ ಇವೆ. ಆಮೇಲೆ ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳು, ಯೆಹೋವನ ಮಾತುಗಳು ಯಥಾರ್ಥವಾದ. ದೇವ್ರ ಮಕ್ಕಳು, ನನ್ನ ಮಕ್ಕಳೇ ಮಗಳೇ, ಬನ್ನಿರಿ, ನಾನು ನಿಮಗೆ ಒಳ್ಳೆ ಮಾರ್ಗದಲ್ಲಿ ನಡೆಸ್ತೀನಿ. ಲೋಕ ಎಷ್ಟೋ ಮೋಸದಲ್ಲಿ ಹೋಗ್ಬೋದು, ಆದರೆ ನಾನು ಯಥಾರ್ಥವಾಗಿ ನಿಮಗೆ ಒಳ್ಳೆ ನ್ಯಾಯನೇ ಕೊಡ್ತೇನೆ ಎಂಬುದಾಗಿ ದೇವರು ಇಂದು ಹೇಳ್ತಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ದೇವರಲ್ಲಿ ಒಳ್ಳೆ ರೀತಿಯಲ್ಲಿ, ಅಪ್ಪ ದೇವರೇ ನೀನು ಹೇಳಿದಲ್ಪ, ನೀನು ಒಳ್ಳೆ ಮಾರ್ಗದಲ್ಲಿ ನಮ್ಮನ್ನು ನಡೆಸುವಂತ ದೇವರು, ಆಶ್ರಯಾಗಿ ನಮ್ಮನ್ನು ಗುರಾಣಿಯಾಗಿ ಕಾಪಾಡ್ತೇನೆ. ಎಂಥ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ದೇವರು ನಮ್ಮನ್ನು ಕೈ ಹಿಡಿದು ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಅಲ್ಲಿ ಹೇಳ್ತಾರೆ ನೋಡಿ, ಚುಕ್ಕ ಬೆಳ್ಳಿ ಉಪಯೋಗದಲ್ಲಿ. ಹೌದು ಪ್ರೀತಿಯ ಮಕ್ಕಳು, ಒಂದು ಬೆಳ್ಳಿ ಯಾವ ರೀತಿಯಲ್ಲಿ ಇರುತ್ತೋ ಅದೇ ತರ ನಿಮ್ಮನ್ನು ಒಳ್ಳೆ ರೀತಿಯಲ್ಲಿ ನಡೆಸುವಂತ ದೇವರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಅದೇ ತರ ಜ್ಞಾನೋಕ್ತಿಗಳು ಪುಸ್ತಕ 30ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನೋಡುವುದಾದ ಪ್ರೀತಿಯ ಮಕ್ಕಳೇ, ದೇವ್ರ ಮಾತು ಹೇಳ್ತದೆ, ಏನಂದ್ರೆ ದೇವರ ಪ್ರತಿಯೊಂದು ಮಾತು ಶುದ್ಧವಾದುದು, ಆತನು ಶರಣಾಗತರಿಗೆ ಗುರಾಣಿಯಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ದೇವರು ಪ್ರತಿಯೊಂದು ಮಾತು ಶುದ್ಧವಾಗಿದೆ. ಪ್ರತಿದಿನ ದೇವರ ವಾಕ್ಯಗಳ ಧ್ಯಾನ ಮಾಡುವಾಗ ಅದು ಶುದ್ಧವಾಗಿದೆ. ಮತ್ತೆ ಆತನು ಶರಣಾಗತರಿಗೆ ಗುರಾಣಿಯಾಗಿದ್ದಾನೆ. ಯಾರಿಗೆ ಆ ಸಮಸ್ಯೆಲಿದ್ದರೋ ಅವರಿಗೆ ಗುರಾಣಿಯಾಗಿದ್ದಾನೆ. ಅಯ್ಯೋ ನನ್ನ ಮಗ, ನನ್ನ ಮಗಳು ಕಷ್ಟದಲ್ಲಿದ್ದಾಳೆ, ಅವಳಿಗೆ ಗುರಾಣಿ ಆಗಿರ್ಬೇಕು, ಯಾವುದು ದುಃಖದಲ್ಲಿದ್ದಾಳೆ ಎಂದು ಹೇಳುವಾಗ ದೇವರು ಸಹಾಯ ಮಾಡುವಂತ ದೇವರಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ನನ್ನ ಮಗಳೇ, ನನ್ನ ಮಗನೇ, ನೀನೆಂದು ದುಃಖ ಪಡಬೇಡ, ನಾನು ನಿನಗೆ ಗುರಾಣಿಯಾಗಿದೆ, ನಿನಗೆ ಆಶ್ರಯವಾಗಿದೆ, ನಿನಗೆ ಬೇಕಂತೆ ಅಲ್ಲ, ಒಳ್ಳೆ ಮಾರ್ಗದಲ್ಲಿ ನಾನು ನಡೆಸ್ತೀನಿ ಎಂಬುದಾಗಿ
ದೇವ್ರ ಈ ದಿನ ಹೇಳ್ತಾರೆ, ಹೌದು ಪ್ರೀತಿಯ ಮಕ್ಕಳೇ, ನಾವು ತೀರ್ಮಾನ ಮಾಡ್ಕೊಳ್ಬೇಕು. ದೇವ್ರೆ, ನಮಗಾಗಿ ಈ ಲೋಕಕ್ಕೆ ಬಂದಿರಿ, ನಾನು ಪಾಪದಲ್ಲಿದ್ದೆ ಅಪ್ಪ, ನಾನು ಮೋಸ ಮಾಡ್ತೇನೆ, ಆದರೆ ನೀನಾದ್ರೂ ನೀತಿವಂತರಾಗಿದ್ದೀರಿ, ನೀನು ನಿರ್ವಂಚಕನು, ಒಳ್ಳೆ ನಂಬಿಗಸ್ತ ದೇವರಾಗಿದ್ದೀರಪ್ಪ, ಇನ್ಮೇಲೆ ನಾನು ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ಸಹಾಯ ಮಾಡಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡ್ತಾರೆ. ಪ್ರೀತಿಯ ಮಕ್ಕಳೇ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ರಯಿಸಿ ಕಾಪಾಡಲಿ. ಈ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ನಿಮಗಾಗಿ ಪ್ರಾರ್ಥಿಸ್ತಿದ್ದೀವಿ. ದಯಮಾಡಿ ಈ ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು ಪ್ರಾರ್ಥನಾ. ಪರಿಶುದ್ಧನೆ ಪ್ರೀತಿರುವ ದೇವರೇ, ಮುಂಜಾನೆ ವೇಳೆ ನೋಡುವಂತೆ ಕೃಪೆ ಕೊಟ್ಟಕ್ಕಾಗಿ ಸ್ತೋತ್ರ. ಪ್ರೀತಿರುವ ದೇವರೇ, ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ನೋಡುವಂತೆ ಸಹಾಯ ಮಾಡೋಕ್ಕಾಗಿ ಸ್ತೋತ್ರ. ಹೌದು ಯೇಸಪ್ಪ, ನೀನು ವಾಗ್ದಾನ ಮಾಡಿದಲ್ಲ ದೇವರೇ, ನೀನು ಒಳ್ಳೆ ಮಾರ್ಗದಲ್ಲಿ ದೋಷವಿಲ್ಲದವರು ಆಗಿದ್ದೀರಿ. ಹೌದಪ್ಪ, ಈ ವಿಡಿಯೋ ನೋಡಿದ್ರು ಅಪ್ಪ ಒಳ್ಳೆ ಮಾರ್ಗದಲ್ಲಿ ಅವ್ರು ನಡೆಯುವಂತೆ ಸಹಾಯ ಮಾಡು, ಅವ್ರು ಬೇಕಂತೆಲ್ಲ ಸಹಾಯ ಮಾಡು ಅಪ್ಪ. ನೀನು ನಂಬಿಗಸ್ತರುള്ള ದೇವರು ಪ್ರತಿಯೊಬ್ಬರು ಆಶ್ರಯಾಗಿ ಕಾಪಾಡುವಂಥ ಸರ್ವಶಕ್ತರಾಗಿದ್ರಪ್ಪ, ನಿಮಗೆ ಸ್ತೋತ್ರ. ಪ್ರೀತಿರುವ ದೇವರೇ, ಪ್ರತಿಯೊಬ್ಬರನ್ನು ಆಶ್ರಯಿಸಿ ಕಾಪಾಡು ಅಪ್ಪ. ಯೇಸುವೆ, ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬಿಡ್ತೇನೆ ಜೀವ ತಂದೆ. ಆಮೆನ್. May God bless you.